ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಚರ್. ಪಾಕ್ ಮತ್ತು ಭಾರತದ ನಡುವೆ ಒಂದು ರೀತಿಯ ಯುದ್ಧ ಆರಂಭವಾಗಿದೆ. ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಇಲ್ಲಿಗ ಲಭ್ಯವಾಗ್ತಾ ಇರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನ ಶೆಲ್ ದಾಳಿ ನಡೆಸಿದೆ. ಇದೀಗ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಶೆಲ್ ದಾಳಿಯನ್ನ ಆರಂಭ ಮಾಡಿರುವಂತದ್ದು. ಉರಿ ಸೆಕ್ಟರ್ನಲ್ಲಿ ಶೆಲ್ ದಾಳಿಯನ್ನ ಆರಂಭಿಸಿದೆ ಈ ಒಂದು ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಇಷ್ಟಾದ್ರೂ ಕೂಡ ಬುದ್ಧಿ ಬಂದಿಲ್ಲ, ಮತ್ತೆ ಉರಿ ಸೆಕ್ಟರ್ ಅಲ್ಲಿ ಶೆಲ್ ದಾಳಿಯನ್ನ ಆರಂಭ ಮಾಡಿದೆ. ಇನ್ನ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಜಿಲ್ಲೆಯಲ್ಲಿರುವಂತಹ ಜಮ್ಮು ಕಾಶ್ಮೀರದ ಜಿಲ್ಲೆಯಲ್ಲಿರುವಂತಹ ಈ ಒಂದು ಉರಿ ಸೆಕ್ಟರ್ ಇಲ್ಲಿ ಒಂದು ಪಾಕಿಸ್ತಾನ ತನ್ನ ಶೆಲ್ ದಾಳಿಯನ್ನ ಆರಂಭಗೊಳಿಸಿರುವಂತದ್ದು. ಕೆಲವು ಗಂಟೆಗಳ ಅಂತರದಲ್ಲಿ ಮತ್ತೆ ಶೆಲ್ಗಳ ದಾಳಿಯನ್ನ ಪಾಕಿಸ್ತಾನ ಆರಂಭ ಮಾಡಿದೆ. ನೌಶೇರಾ ಸೆಕ್ಟರ್ ನಲ್ಲಿ ಒಂದು ಪಾಕ್ನಿಂದ ಡ್ರೋನ್ಗಳ ಮೂಲಕ ದಾಳಿ ನಡೆದಿರುವಂತದ್ದು. ಇನ್ನ ಪಾಕ್ ಡ್ರೋನ್ಗಳನ್ನ ಧ್ವಂಸಗೊಳಿಸುವ ಮೂಲಕ ನಮ್ಮ ಭಾರತೀಯ ಸೈನ್ಯ ಪಾಕ್ಗೆ ತಕ್ಕ ಉತ್ತರವನ್ನ ನೀಡಿದೆ. ಪಾಕ್ ಡ್ರೋನ್ಗಳನ್ನ ನಮ್ಮ ಭಾರತೀಯ ಸೇನೆ ಧ್ವಂಸಗೊಳಿಸುವ ಮೂಲಕ ಅಪಾಯವನ್ನ ತಪ್ಪಿಸಿದೆ. ನೌಶೇರಾ ಸೆಕ್ಟರ್ ನಲ್ಲಿ ಎರಡು ಕಡೆಗಳಲ್ಲಿ ಒಂದು ಪಾಕ್ನಿಂದ ಗುಂಡಿನ ದಾಳಿಯೇ ನಡೆದಿದ್ದು. ಈ ಪಾಕಿಸ್ತಾನ ನೌಶೇರಾ ಸೆಕ್ಟರ್ ನಲ್ಲಿ ಎರಡು ರೀತಿಯಲ್ಲಿ ಗುಂಡಿನ ದಾಳಿಯನ್ನ ನಡೆಸಿ ನಮ್ಮ ಭಾರತೀಯ ನಾಗರಿಕರನ್ನ ಟಾರ್ಗೆಟ್ ಮಾಡಿತ್ತು. ಆದ್ರೆ ಪಾಕ್ನ ಗುಂಡೇಟಿಗೆ ನಮ್ಮ ಭಾರತೀಯ ಸೇನೆ ಬಾಂಬ್ನ ಮೂಲಕ ಉತ್ತರವನ್ನ ಕೊಟ್ಟಿದೆ. ಇದೀಗ ಪಾಕ್ನ ದಾಳಿಗೆ ನಮ್ಮ ಭಾರತ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಆ ಮೂಲಕ ಪಾಕ್ಗೆ ನಮ್ಮ ಭಾರತ ಮಣ್ಣು ಮುಕ್ಕಿಸಿದೆ. ಭಾರತದ ಏಟಿಗೆ ಇದೀಗ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇರುವಂತದ್ದು. ಪಾಕ್ನ ನಗರಗಳಲ್ಲಿ ನಮ್ಮ ಭಾರತೀಯ ಸೇನೆ ಪರಾಕ್ರಮವನ್ನ ಮೆರೆದಿದೆ. ಪಾಕ್ಗೆ ನುಗ್ಗಿ ಭಾರತೀಯ ಸೇನೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಈಗ ಪಾಕಿಸ್ತಾನದ ಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿದೆ. ಎಲ್ಲೆಡೆ ಕೂಡ ಪಾಕ್ನ ನೆಲೆಗಳು ಛಿದ್ರವಾಗಿರುವಂತದ್ದು. ಪಾಕ್ನ ಪ್ರಧಾನಿ ಮನೆಯ ಬಳಿಯೇ ಈ ಒಂದು ಡ್ರೋನ್ ನ ದಾಳಿಯನ್ನು ಕೂಡ ನಡೆಸಲಾಗಿದೆ. ಆ ಮೂಲಕ ಪಾಕ್ನ ಲೆಕ್ಕಾಚಾರವನ್ನ ನಮ್ಮ ಭಾರತೀಯ ಸೇನೆ ಬುಡಮೇಲು ಮಾಡಿರುವಂತದ್ದು ಆಗಿದೆ. ಇನ್ನ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಇದೀಗ ಯುದ್ಧದ ಕಾರ್ಮೋಡವೇ ಕವಿದಿರುವಂತದ್ದು. ಇದೀಗ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಯುದ್ಧದ ಕಾರ್ಮೋಡವೇ ಕವಿತಿರುವಂತದ್ದು. ಇನ್ನ ನಮ್ಮ ದೇಶದ ಪರಿಸ್ಥಿತಿ ಅಂದ್ರೆ ಒಳ ಭಾಗಗಳಲ್ಲಿ ಇರುವಂತಹ ರಾಜ್ಯಗಳಲ್ಲಿಯೇ ಒಂದು ಯುದ್ಧದ ಭೀತಿ ಆರಂಭವಾಗಿದೆ. ಇದರ ಮಧ್ಯೆ ಇನ್ನ ಗಡಿ ಭಾಗಗಳಾಗಿರುವಂತಹ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ನಿಜಕ್ಕೂ ಇನ್ನೂ ಕೂಡ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ದಾಳಿಗೆ ಪ್ರತಿ ದಾಳಿ ನಡೆಯಲಾಗ್ತಾ ಇದೆ. ಭಾರತದ ದಾಳಿಗೆ ಈಗಾಗಲೇ ಪಾಕಿಸ್ತಾನವೂ ಕೂಡ ದಾಳಿಯನ್ನು ನಡೆಸಿತ್ತು. ಆದ್ರೆ ಅವರ ದಾಳಿಗೆ ತಕ್ಕ ಉತ್ತರವನ್ನ ನಮ್ಮ ಭಾರತೀಯ ಸೇನೆ ನೀಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸಿರುವಂತದ್ದು. ಇದೀಗ ಇನ್ನ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಸದ್ಯದ ವಾತಾವರಣ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಜನರ ಒಂದು ಮನಸ್ಥಿತಿ, ಇವೆಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ SP ಅವರು ಇರುವಂತದ್ದು. ಬನ್ನಿ ಅವರನ್ನ ಮಾತಾಡ್ಸ್ತಾ ಹೋಗೋಣ. ಚಂದ್ರು ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಈಗ ಸದ್ಯದ ವಾತಾವರಣ ಜಮ್ಮುವಿನಲ್ಲಿ? ಎಲ್ಲ ಭಯ ಭೀತಿಯಿಂದ ಎಲ್ಲ ಇದ್ದಾರೆ ಪಬ್ಲಿಕ್ ಎಲ್ಲ. ಓಕೆ. ರಾತ್ರಿ ಸಮಯದಲ್ಲಿ ಎಲ್ಲ ಲೈಟ್ ಎಲ್ಲ ಬಂದ್ ಮಾಡ್ಕೊಂಡು ಎಲ್ಲಾರು ನಾವು ಸ್ಟ್ಯಾಂಡ್ ಟೂಲ್ ಇದೀವಿ, ಎಲ್ಲ A to Z ಎಲ್ಲ ಫೋರ್ಸ್ ಮೆಂಬರ್ಸ್ ಗಳೆಲ್ಲರೂ. ನಿನ್ನೆ ರಾತ್ರಿನೂ ಸುಮಾರು ಎಲ್ಲ ಮಿಸೈಲ್ ಗಳ ಮೇಲೆ ಇದಾಗ್ತಿದ್ದು. ಹೌದು. ಹಾಗಾಗಿ ತುಂಬಾ ನಾವು ಯಾವಾಗ್ಲೂ ಸ್ಟ್ಯಾಂಡ್ ಟೂಲೇ ಇರ್ತೀವಿ, ಅಲರ್ಟ್ ನೆಸ್ ಅಲ್ಲಿ ಇದೀವಿ ಎಲ್ಲರೂ. ನೈಟ್ ಟೈಮು ಸರಿ ಹೇಳಿ. ನೈಟ್ ಟೈಮ್ ವೆಹಿಕಲ್ ಎಲ್ಲ ಬಂದ್ ಮಾಡಿದಾರೆ, ಎಲ್ಲ ಕಂಪ್ಲೀಟ್ ಶ್ರೀನಗರ್ ಹೋಗೋ ವೆಹಿಕಲ್ ಗಳನ್ನೆಲ್ಲ.
ಇಡೀ ಉದಂಪುರ್ ಸಿಟಿ ಎಲ್ಲ ಲೈಟ್ ಬಂದ್ ಮಾಡಿಬಿಟ್ಟು ಎಲ್ಲ ಮನೆ ಒಳಗಡೆ ಬಂಕರ್ ಅಲ್ಲಿ ಇಲ್ಲಿ ಆ ಪರಿಸ್ಥಿತಿ. ಇನ್ನು ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಇದಕ್ಕೆ? ಜನರ ಪ್ರತಿಕ್ರಿಯೆ ಅಂದ್ರೆ ಆಕ್ಚುಲಿ ಯುದ್ಧ ಮಾಡಿದ್ರೆ ಅವ್ರನ್ನ ಹೊಡೆದು ಉಳಿಸ್ಬೇಕು ಅಂತ ಎಲ್ಲರ ಮನದಲ್ಲಿ ಇರೋದು. ಎಲ್ಲರೂ ಈಗ ಅದೇ ಬಯಸ್ತಾ ಇರೋದು. ಇನ್ನ ಸರ್, ನಮ್ಮ ಭಾರತ ಸೇನೆ 2 ಜೆಟ್ಗಳನ್ನ ಮತ್ತೆ 17 ಜೆಟ್ಗಳನ್ನ ಉರುಳಿಸಿದೆ. ನಮ್ಮ ಭಾರತೀಯ ಸೇನೆ ಪಾಕ್ ನ ವಿರುದ್ಧವಾಗಿ ಅವರ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿರುವಂತದ್ದು. ಆ ಸಂದರ್ಭ ಹೇಗಿತ್ತು? ಆ ಸಂದರ್ಭ ಅಂದ್ರೆ ಅದು ಅದು ಇವರು ಏರ್ ಫೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ನಮ್ಗೂ ನಾವಂದ್ರೆ ಮೇನ್ ಇಲ್ಲಿ ಸಿಟಿಲಿ ಇರೋದು, ROP ಡ್ಯೂಟಿ ಮಾಡ್ಕೊಂಡು ಜಮ್ಮುಂದ ಕಾಶ್ಮೀರವರೆಗೆ ಅಲ್ಲಿ. ಓಕೆ ಸರ್, ಇನ್ನ ಮತ್ತೆ ಮುಂದುವರೆದಂತೆ ಒಂದರ ಮೇಲೆ ಒಂದರಂತೆ ದಾಳಿಗೆ ಪ್ರತಿದಾಳಿ ನಡೆಸ್ತಾನೆ ಇದ್ದುವಂತದ್ದು. ಈಗ ಸದ್ಯಕ್ಕೆ ಇಂದಿನ ರಾತ್ರಿ ಕೂಡ, ಇವತ್ತಿನ ರಾತ್ರಿ ಕೂಡ 2 ದೇಶಗಳ ನಡುವೆ ಯುದ್ಧ ತೀವ್ರ ಮಟ್ಟಕ್ಕೆ ಸಂಭವಿಸಬಹುದು ಅನ್ನುವಂತಹ ಊಹಾಪೋಹಗಳು ಬಂದಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ? ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನ ವಹಿಸಲಾಗಿದೆ ಸರ್? ಈ ದಿನನೂ ಇನ್ನು ಜಾಸ್ತಿ ಇದ್ ಮಾಡ್ತಾರೆ, ಅವ್ರ ಕಡೆಯಿಂದಾನು ಜಾಸ್ತಿ ಇದ್ ಮಾಡ್ತಾರೆ, ನಮ್ ಕಡೆಯಿಂದಾನು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಎಲ್ಲೆಲ್ಲೆಲ್ಲ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುವಂತದ್ದು? ಇದು ಇಲ್ಲಿ ಸಾಂಬಾ ಡಿಸ್ಟಿಕ್, ಜಮ್ಮು ಮತ್ತೆ ಪಠಾನ್ಕೋಟ್ ಮತ್ತೆ ಪೂಂಚ್ ರಜೌರಿ ಈ ಸೈಡ್ ಅಲ್ಲೇ ಜಾಸ್ತಿ ಆಗ್ತಾ ಇರೋದು. ಓಕೆ ಸರ್, ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಳಲಾಗಿದೆ? ಇಲ್ಲಿ ಅಂದ್ರೆ ಎಲ್ಲರೂ ಅಲರ್ಟ್ ಇದ್ದಾರೆ. ಎಲ್ಲ ಫೋರ್ಸ್ ಅವರು ಇವರು ಎಲ್ಲ ಕಂಪ್ಲೀಟ್ ಅಲರ್ಟ್ ಆಗಿದ್ದಾರೆ. ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ನಮ್ಮ ಭಾರತೀಯ ಸೇನೆ. ಹೌದು. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದೀಗ ವೀಕ್ಷಕರೇ, ಜಮ್ಮು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸಿರುವಂತಹ SP ಸರ್ ಅವರು ಹೇಳಿದಂತೆ ಈಗಾಗಲೇ ಇಂದು ರಾತ್ರಿ ಕೂಡ ಮತ್ತೊಂದಷ್ಟು ಯುದ್ಧದ ತೀವ್ರತೆ ಹೆಚ್ಚಾಗುವಂತಹ ಸಂಭವ ಇರುವಂತದ್ದು. ಆಗಾಗ್ಲೇ ನಮ್ಮ ಭಾರತದ ಎಲ್ಲ ಭಾಗಗಳಲ್ಲಿಯೂ ಕೂಡ ತೀವ್ರ ಬಂದೋಬಸ್ತನ್ನ ಮಾಡಲಾಗಿದೆ, ತೀವ್ರ ನಿಗಾವನ್ನ ವಹಿಸಲಾಗಿದೆ. ಜನರಿಗೆ ಯಾವುದೇ ರೀತಿಯ ಒಂದು ಆತಂಕ ಎದುರಾಗದಂತೆ ಮತ್ತೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ಮುಂಜಾಗ್ರತೆಯಾಗಿ ಎಲ್ಲವನ್ನ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಇದೀಗ ಚಂದ್ರು ಸರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಂಥದ್ದು. ಮತ್ತೊಂದಷ್ಟು ಅಪ್ಡೇಟ್ ಗಳನ್ನ ನಾನು ನಿಮ್ಗೆ ಕೊಡ್ತಾನೆ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ಈ ಚಾನೆಲ್ ನಲ್ಲಿ ಪ್ರಸಾರವಾಗುವಂತ ಎಲ್ಲವನ್ನ ನಮ್ಮ ಸೋಷಿಯಲ್ ಮೀಡಿಯಾಗೆ ಭೇಟಿ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.